ಡೆವಿಲ್ ಅಲ್ಲಲ್ಲ, ದ ಡೆವಿಲ್. ಇದು ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಸಿನಿಮಾ. ದರ್ಶನ್ ಅವರು ಅವರ ಈ ಟಫ್ ಡೇಸ್ ಅಲ್ಲಿ ಅವರು ಫ್ಯಾನ್ಸ್ ನ ಎಂಟರ್ಟೈನ್ ಮಾಡೋದ್ರಲ್ಲಿ ಸಕ್ಸಸ್ ಆದ್ರಾ ಇಲ್ವಾ ಅಂತ ಈ ರಿವ್ಯೂ ಅಲ್ಲಿ ಮಾತಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿಗೆ ಬರೋದಾದ್ರೆ, ಕೃಷ್ಣ ಅನ್ನೋ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮೆಸ್ ನ ನಡೆಸ್ತಿರ್ತಾನೆ. ಅವನಿಗೆ ನಾನೊಬ್ಬ ದೊಡ್ಡ ಆಕ್ಟರ್ ಆಗ್ಬೇಕು, ಫೇಮಸ್ ಆಗ್ಬೇಕು ಅಂತ ಕನಸಿರುತ್ತೆ. ಇಲ್ಲಿ ಕೃಷ್ಣ ಹೇಗೆ ಸಿಎಂ ಧನುಷ್ ಕುಮಾರ್ ಆಗ್ತಾನೆ, ಇದ್ರ ಮಧ್ಯೆ ಅವನಿಗೆ ಏನೇನ್ ಕಷ್ಟ, ನೋವು, ಅಡೆತಡೆಗಳು ಬರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ಇಡೀ ಸಿನಿಮಾನ ಅವರ ಭುಜದ ಮೇಲೆ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಎಲ್ಲಿ ಸ್ವ್ಯಾಗು, ಆಟಿಟ್ಯೂಡ್ ಅವಶ್ಯಕತೆ ಇದೆ, ಎಲ್ಲಿ ಕಾಮ್ ಕಂಪೋಸ್ಡ್ ಅವಶ್ಯಕತೆ ಇದೆ, ಅಲ್ಲಿ ತುಂಬಾ ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ ನ ಟ್ಯೂನ್ ಮಾಡ್ಕೊಂಡಿದ್ದಾರೆ. ಅವರ ಫ್ಯಾನ್ಸ್ ಗಂತೂ ಹಬ್ಬ ಅಂತಾನೆ ಹೇಳ್ತೀನಿ. ಸಾಕು, ಇನ್ನು ಜಾಸ್ತಿ ಹೇಳಕ್ ಹೋಗಲ್ಲ. ಉಳಿದಿದ್ದನ್ನ ನೀವು ಸಿನಿಮಾದಲ್ಲೇ ನೋಡಿ. ಇನ್ನು ಅಚ್ಯುತ್ ಕುಮಾರ್ ಅವರು ರಿಟೈರ್ಡ್ IAS ಕ್ಯಾರೆಕ್ಟರ್ ಅಲ್ಲಿ ತುಂಬಾನೇ ಸಟಲ್ ಆಗಿ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ರಚನಾ ಇಂದರ್ ಅವರು ಅವರ ಡೆಬ್ಯೂ ಅಲ್ಲೇ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಇದನ್ನ ಮೆನ್ಷನ್ ಮಾಡ್ಲೇಬೇಕು, ಅದು ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅಜನೀಶ್ ಲೋಕನಾಥ್ ಅವರು ಮತ್ತೆ ಅವರ ಮ್ಯೂಸಿಕ್ ಮ್ಯಾಜಿಕ್ ನ ಸಖತ್ತಾಗಿ ಮಾಡಿದ್ದಾರೆ. ಅದು ಒಂದೊಂದು ಸೀನ್ ನೋಡುವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇತ್ತು. ಇನ್ನು ಇಂಟರ್ವಲ್ ಟ್ವಿಸ್ಟ್ ಸಖತ್ ಕಿಕ್ ಕೊಡುತ್ತೆ, ಮಿಸ್ ಮಾಡ್ಕೋಬೇಡಿ. ಬೇರೆ ಆಕ್ಟರ್ಸ್ ಅವರವರ ಕ್ಯಾರೆಕ್ಟರ್ ನ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಗಿಲ್ಲಿ ನಟ ಅವರಿಗೆ ಥಿಯೇಟರ್ ಅಲ್ಲಿ ಸಿಕ್ಕ ರೆಕಾಗ್ನೇಷನ್, ವಿಜುವಲ್, ಚಪ್ಪಾಳೆ ನೋಡಿ ಖುಷಿ ಆಯ್ತು. ಈಗ ಈ ಸಿನಿಮಾದಲ್ಲಿ ಏನೇನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ, ಕೆಲವು ಸೀನ್ ಅಲ್ಲಿ ಇನ್ನೇನ್ ಬೋರ್ ಆಗ್ತಿದೆ ಅನ್ನೋರು ಕರ್ಕೊಂಡು ಹೋಗ್ತಾರೆ, ಬಟ್ ಅಲ್ಲೊಂದು ಟ್ವಿಸ್ಟ್ ಕೊಟ್ಟು ಅದನ್ನ ಮರ್ಸ್ ಬಿಡ್ತಾರೆ. ಇನ್ನು ಫ್ಯಾನ್ಸ್ ಬಿಟ್ಟು ಸ್ವಲ್ಪ ನಾರ್ಮಲ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಓವರ್ ಆಲ್ ಸಿನಿಮಾದಲ್ಲಿ ಸ್ವಲ್ಪ ಸ್ಲೋ ಮೋಷನ್ ಶಾರ್ಟ್ ಗಳು ಕಡಿಮೆ ಆಗ್ಬೋದಿತ್ತು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಲಾಸ್ಟಿಗೆ ಕೊಡೋ ಟ್ವಿಸ್ಟ್ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ, ಮತ್ತೆ ಲಾಜಿಕ್ ಲೆಸ್ ಅಂತ ಅನ್ಸ್ತು. ಮತ್ತೆ ನಾನು ಈ ಸಿನಿಮಾ ಕೊಡೋ ರೇಟಿಂಗ್ 10ಗೆ 7.5. ಓವರ್ ಆಲ್ ಆಗಿ ಹೇಳೋದಾದ್ರೆ, ದರ್ಶನ್ ಅವರ ಫ್ಯಾನ್ಸ್ ಗಂತೂ ಇದು ಮಸ್ಟ್ ವಾಚ್ ಅಂತೀನಿ. ನಾರ್ಮಲ್ ಆಡಿಯನ್ಸ್ ಗೆ ಇದೊಂದು ಗುಡ್ ಒನ್ ಟೈಮ್ ವಾಚ್ ಅಂತ ಹೇಳ್ತೀನಿ. ಇನ್ನು ನೀವು ದರ್ಶನ್ ಅವರ ಆ ಪರ್ಸನಾಲಿಟಿನ ಸ್ಕ್ರೀನ್ ಅಲ್ಲಿ ನೋಡಕ್ ಇಷ್ಟಪಡೋದಾದ್ರೆ ಖಂಡಿತ ಸಿನಿಮಾನ ನೋಡಿ. ಫೈನಲಿ ತುಂಬಾ ದಿನ ಆದ್ಮೇಲೆ ಕರ್ನಾಟಕದ ಬುಲ್ಡೋಸರ್ ಥಿಯೇಟರ್ ಬಂದಿದೆ, ಅಲ್ಲೇ ಹೋಗಿ ವಿಟ್ನೆಸ್ ಮಾಡಿ. ಇನ್ನು ಇದೇ ತರದ ಕಂಟೆಂಟ್ ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.